ಒಂದ್ 2 ವಾರ ಆದ್ಮೇಲೆ ಒಂದ್ 100 ಗ್ರಾಮ್ ಚಿಕನ್ ಮತ್ತೆ ಎಷ್ಟು ಚಾಕ್ಲೇಟ್ ಈ ತರದಕ್ ನನ್ ಕ್ರೇವ್ ಆಗಲ್ಲ, ಅಂದ್ರೆ ತಿನ್ಬೇಕಂತ ಆಸೆ ಆಗಲ್ಲ. ಪಾಪ ಕಷ್ಟ ಪಡ್ತಿದಾರೆ, ಏನೋ ಒಂದ್ ಮಾಡ್ತಿದಾರೆ ಒಳ್ಳೇದು ಅಂತ ಯಾರು ಪ್ರಮೋಟ್ ಮಾಡಿಲ್ಲ. ಸೊ ಅದ್ರ ಬಗ್ಗೆ ಯಾವ್ದನ್ನು ಕೇರ್ ಮಾಡದೆ ಮಾಡ್ಬೇಕು ಅನ್ನೋದೇ ಅವರ ಒಂದು ಥಾಟ್. ಸೊ ಅವ್ರು ನಮ್ಮನ್ನ ನೋಡ್ಕೋತಾರೆ. ಆ ತರದ್ ಹೋಮ್ಗಳು ಸ್ಟಾರ್ಟ್ ಆಗುತ್ತೆ ಅಂಡ್ ಇಟ್ಸ್ ಓಕೆ. ಅಂಡ್ ಯಾಕಂದ್ರೆ ಪ್ರತಿ ಸಲನೂ ಸೋಲೆ ಆಗುತ್ತೆ ನನಗೆ. ಅಂಡ್ ಅದ್ ಹೆಂಗ ಹೋಗಿದೆ ಅಂದ್ರೆ ನನ್ ಫ್ರೆಂಡ್ ತರ ಆಗ್ಬಿಟ್ಟಿದೆ ರಿಜೆಕ್ಷನ್ ಅನ್ನೋದು. ಅರ್ಹತೆ ಇರೋರು ಒಳಗೆ ಹೋಗಿದ್ದಾರೆ ಅಥವಾ ಅರ್ಹತೆ ಇಲ್ದಿರೋರು ಆಚೆ ಬಂದಿದ್ದಾರೆ. ನಮ್ಗೆ ಇನ್ನು ಜಾಸ್ತಿನೇ ಅರ್ಹತೆ ಇದೆ, ಯಾಕಂತಂದ್ರೆ ಅವರು ಒಂದು ರಿಜೆಕ್ಷನ್ ಏನ್ ಕೊಟ್ರು ಅದನ್ನ ವಿ ಜಸ್ಟ್ ಟುಕ್ ಇಟ್. ಜಿಮ್ಮೆ ಬೆಸ್ಟಾ? ಇಲ್ಲ, ಏನು ಬೇಕಾದ್ರೂ ಮಾಡ್ಬೋದು ನೀವು. ಆದ್ರೆ ಜಿಮ್ ಯಾಕೆ, ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೇಕು. ಏನ್ ಬೇಕಾದ್ರೂ ಮಾಡಿ, ಅದ್ರಲ್ಲಿ ಒಂಚೂರು ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೇಕು, ವೇಟ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ನೀವು ಪವರ್ ಯೋಗ ಕೂಡ ಮಾಡ್ಬೋದು. ಅದ್ರಲ್ಲಿ ಒಂದ್ ಸ್ವಲ್ಪ ವೇಟ್ಸ್ ಆಡ್ ಮಾಡ್ತಾರೆ ಅಂಡ್ ಬಾಡಿ ವೇಟ್ ಅಲ್ಲಿ ಮಾಡುವಂತ ಯೋಗಗಳನ್ನ ಮಾಡ್ತಾರೆ. ಫಾಸ್ಟ್ ಇರುತ್ತೆ ಅದೊಂದ್ ಸ್ವಲ್ಪ. ಯೋಗ ಬೆಸ್ಟ್ ಹಂಗಾದ್ರೆ ಜಿಮ್ ಗಿಂತ? ಯೋಗ, ಕಾರ್ಡಿಯೋ, ಜಿಮ್ಮು, ಸ್ವಿಮ್ಮಿಂಗು, ಮಸಾಜು ಇದೆಲ್ಲ ಮಿಕ್ಸ್ ಮಾಡ್ಬೇಕು ಲೈಫ್ ಅಲ್ಲಿ. ಒಂದು ಬೆಸ್ಟ್ ಅಂತ ಯಾವ್ದು ಇಲ್ಲ ಸರೋಜ. ಸ್ವಿಮ್ಮಿಂಗ್ ಎಲ್ಲ ನೀವು ಹೋಗ್ತೀರಾ? ಅದೇ ಇವಾಗ ಇಷ್ಟು ದಿನ ವರ್ಕೌಟ್ ಮಾಡಿರ್ತೀನಲ್ವಾ, ಏನಾದ್ರು ಸ್ವಿಮ್ಮಿಂಗ್ ಅಂತಂದ್ರೆ ಪ್ರೊಫೆಷನಲ್ ಸ್ವಿಮ್ಮಿಂಗ್ ಅಂತ ನಮ್ಗೆ ಬೇಕಾಗಿಲ್ಲ. ನಾವು ರಿಫ್ರೆಶ್ಮೆಂಟ್ ಗೆ ಮಾಡಿದ್ರೆ ಆಯ್ತು. ಆತರ ಎಲ್ಲ ಮಿಕ್ಸ್ ಇರ್ಬೇಕು, ಒಂದು ಬಿಟ್ರು ಕಷ್ಟ. ಫುಲ್ ಆಕ್ಟಿವ್ ಹಂಗಾದ್ರೆ ನೀವು? ಹೌದಾ? ಡೆಲ್ಲಿ ತಿನ್ನೋದು 90% ಈಟಿಂಗ್, 10% ವರ್ಕ್ಔಟ್. ಫುಡ್ ಬಿಡಬಾರ್ದು, ಏನ್ ಬೇಕು ಬಾಡಿಗೆ ಅದ್ ಕೊಡ್ಬೇಕು. ಅಷ್ಟು ತಿಂತಾರೆ. ನಿಮ್ಮ ಪ್ರತಿದಿನದ ಲೈಫ್ ಸ್ಟೈಲ್ ಹೇಗಿರುತ್ತೆ ಮ್ಯಾಮ್? ಪ್ರತಿದಿನದ ಲೈಫ್ ಸ್ಟೈಲ್ ಆಲ್ಮೋಸ್ಟ್ 1 year ನಾನು ಡಯಟ್ ನಿಲ್ಸ್ಬಿಟ್ಟಿದ್ದೆ. ಅಂದ್ರೆ ಸುಮ್ನೆ ಮಮ್ಮಿ ಮಾಡಿದಿಲ್ಲ. ಅಂಡ್ ಯೂಶಲಿ ನಾನು ಏನಾದ್ರು ಕ್ರೇವ್ ಆದ್ರೂ ಈ ಪಿಜ್ಜಾ, ಬರ್ಗರ್, ಕೇಕ್, ಚಾಕ್ಲೇಟ್ ಈ ತರದಕ್ ನನ್ ಕ್ರೇವ್ ಆಗಲ್ಲ, ಅಂದ್ರೆ ತಿನ್ಬೇಕಂತ ಆಸೆ ಆಗಲ್ಲ. ಯೂಶಲಿ ನಮ್ಮ ಅಮ್ಮ ಮಾಡೋ ಚಿತ್ರಾನ್ನ, ಪಲಾವು, ಈ ಮೊಟ್ಟೆ ಬಾತು ಈ ತರದಕ್ ಕ್ರೇವ್ ಆಗ್ತೀನಿ. ರೈಸ್ ಐಟಮ್ಸ್ ಜಾಸ್ತಿ ಕ್ರೇವ್ ಆಗತ್ತೆ ನಂಗೆ. ಸೊ ಆರಾಮ್ಸೆ ಚೆನ್ನಾಗಿ ತಿನ್ಕೊಂಡು ಇದ್ದೆ ವರ್ಕೌಟ್ ಮಾಡ್ಕೊಂಡು. ಬಟ್ ಅನ್ಸ್ತು ಇವಾಗ 1 ತಿಂಗಳಿಂದ ಅನ್ಸ್ತು ಇಲ್ಲ ಬ್ಯಾಕ್ ಟು ಫಾರ್ಮ್ ಬರ್ಬೇಕು, ಮತ್ತೆ ಶೇಪ್ ಆಗ್ಬೇಕಂತ. ಸೊ 1 ತಿಂಗಳಿಂದ ಮತ್ತೆ ಸ್ಟಾರ್ಟ್ ಮಾಡಿದೀನಿ. ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತಂದ್ರೆ, ನನಗೂ ಒಂದು ಕೋಚ್ ಇದಾರೆ. ಸೊ ಚೆನ್ನೈಲಿದ್ದಾರೆ ಕೋಚ್. ಅವ್ರು ನನಗೆ ಮಾನಿಟರ್ ಮಾಡ್ತಾರೆ. ಅಲ್ಲಿಂದಾನೇ ಡಯಟ್, ವರ್ಕೌಟ್ಸ್ ಎಲ್ಲ ಕಳಿಸ್ತಾರೆ. ಸೊ ಅದನ್ನ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಈಗ ಸದ್ಯಕ್ಕೆ ಹೇಗಿದೆ ಲೈಫ್ ಸ್ಟೈಲ್ ಅಂದ್ರೆ, ಬೆಳಗ್ಗೆ ಎದ್ದು ಒಂದ್ ಬ್ಲಾಕ್ ಕಾಫಿ ಕುಡಿತೀನಿ. ಬ್ಲಾಕ್ ಕಾಫಿ ಕುಡ್ದಾದ್ಮೇಲೆ ಒಂದ್ ಸ್ಕೂಪ್ ಪ್ರೋಟೀನ್ ಹಾಕ್ತೀನಿ, ವೇ ಪ್ರೋಟೀನ್. ಅದಾದ್ಮೇಲೆ ವರ್ಕೌಟ್ ಮಾಡಕ್ ಹೋಗ್ತೀನಿ. ವರ್ಕೌಟ್ ಇಂದ ಬಂದ್ಮೇಲೆ ಒಂದ್ 7 ಮೊಟ್ಟೆ ತಿಂತೀನಿ. 7 ಮೊಟ್ಟೆ ಆದ್ಮೇಲೆ ಒಂದಷ್ಟು ಬೌಲ್ ಪಪಾಯ ತಿಂತೀನಿ. ಆಮೇಲೆ ಒಂದ್ 2 ಅವರ್ ಆದ್ಮೇಲೆ ಒಟ್ಟಲ್ಲಿ 7 ಸಲ ಊಟ ಮಾಡ್ತೀನಿ ಒಂದ್ ದಿನಕ್ಕೆ. ಒಂದ್ 2 ಅವರ್ ಆದ್ಮೇಲೆ ಒಂದ್ 100 ಗ್ರಾಮ್ ಚಿಕನ್ ಮತ್ತೆ ಎಷ್ಟು ಸಾಧ್ಯನೋ ಅಷ್ಟು ತರಕಾರಿ ತಿಂತೀನಿ. ಎಷ್ಟು ತರಕಾರಿ ತಿಂದ್ರು ಒಳ್ಳೇದೆ. ಅಂಡ್ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಒಂದ್ 5 ಬಾದಾಮಿ ಮತ್ತೆ ಒಂದ್ ಸ್ಕೂಪ್ ಪ್ರೋಟೀನ್ ಹಾಕ್ತೀನಿ. ಮತ್ತೆ ಜಿಮ್ ಹೋಗ್ತೀನಿ. ಅಲ್ಲಿ ಕಾರ್ಡಿಯೋ ಮುಗಿಸ್ಕೊಂಡ್ ಬಂದ್ಬಿಟ್ಟು ಮತ್ತೆ 100 ಗ್ರಾಮ್ ಚಿಕನ್, ಒಂದಷ್ಟು ತರಕಾರಿ. ಆ ಚಿಕನ್ ಜಾಗಕ್ಕೆ ಫಿಶ್ ಒಂದೊಂದ್ಸಲ ಬೋರ್ ಆದಾಗ ಅಥವಾ ಪನ್ನೀರು ಈ ತರ ಚೇಂಜ್ ಮಾಡ್ಕೊಂತಾ ಇರ್ತೀನಿ. ಸೊ ಸದ್ಯಕ್ಕೆ ಹೀಗಿದೆ ಲೈಫ್ ಸ್ಟೈಲ್. ಮಧ್ಯೆ ಏನಾದ್ರು ತುಂಬಾ ಆಸೆ ಆಯ್ತು ಸ್ವೀಟ್ ತಿನ್ಬೇಕು ಅಂತಂದಾಗ ಡಾರ್ಕ್ ಚಾಕ್ಲೇಟ್ ತಿಂತೀನಿ. ಇನ್ಫ್ಯಾಕ್ಟ್ ಡಾರ್ಕ್ ಚಾಕ್ಲೇಟ್ ತುಂಬಾ ಒಳ್ಳೇದು ಹಾರ್ಟ್ಗೆ. ಸೊ ಈ ರೀತಿ ಒಂದು ಲೈಫ್ ಸ್ಟೈಲ್ ಇದ್ಬಿಟ್ರೆ, ಆಮೇಲೆ ನೀವ್ ಕೇಳ್ಬೋದು ಇಲ್ಲಿ ಕಾರ್ಬ್ಸ್ ಎಲ್ಲಿ ಬರ್ತಾ ಇದೆ, ಬರೀ ಪ್ರೋಟೀನ್ ಇದೆ, ಅದಿದೆ ಇದಿದೆ ಅಂತ. ನಾನ್ ತಿನ್ನೋಂತ ಪಪಾಯ, ನಾನ್ ತಿನ್ನೋಂತ ತರಕಾರಿ ಮತ್ತೆ ನಾನ್ ತಿನ್ನೋಂತ ಎಗ್ದು ಎಲ್ಲೋ ಇದೆಯಲ್ಲ, ಅದ್ರಲ್ಲಿ ಕಾರ್ಬ್ಸ್ ಇರುತ್ತೆ. ನಮ್ಮ ಮೈಂಡ್ಗೆ ಜನಕ್ಕೆ ಏನಂತಂದ್ರೆ ಕಾರ್ಬ್ಸ್ ಅಂದ್ರೆ ಅನ್ನ ಚಪಾತಿ ಅಂತ. ಬಟ್ ನನ್ಗೆ ಇಲ್ಲಿ ಏನ್ ಸಿಗ್ಬೇಕೋ ಕಾರ್ಬ್ಸ್ ಅದು ಸಿಗ್ತಾ ಇದೆ. ಬಟ್ ಇವಾಗ ನಾನು ಸ್ಟಾರ್ಟ್ ಮಾಡಿ ಒಂದ್ ತಿಂಗಳಾಯ್ತು. 3 ಇಂಚ್ ಲಾಸ್ ಆಗಿದೆ ಅಂಡ್ 4 kg ಕಮ್ಮಿ ಆಗಿದೆ. ಅದಕ್ಕೆ ಇಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂಡ್ ಸ್ವಲ್ಪ ಸ್ಟ್ರೆಂತ್ ಇಂಪ್ರೂವ್ ಆಗಿದೆ. ಸೊ ಇದು ನನ್ನ ಲೈಫ್ ಸ್ಟೈಲ್. ಸುಮಾರು ಜನ ಎಗ್ಗಲ್ಲಿರೋ ಎಲ್ಲೋನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಅದನ್ನ ಬಿಟ್ಬಿಟ್ಟು ತಿಂತಾರೆ. ಇಲ್ಲ, ನಿಮ್ಮ ಗೋಲ್ ಪ್ರಕಾರ ಅದು ಡಿಪೆಂಡ್ ಆಗುತ್ತೆ. ಬೈ ಚಾನ್ಸ್ ನೀವೇನಾದ್ರೂ ಫ್ಯಾಟ್ ಕಟ್ ಮಾಡ್ಬೇಕು ಅಂತ ಇದ್ರೆ ನೀವು ಕಟ್ ಮಾಡ್ಬೇಕಾಗತ್ತೆ ಎಲ್ಲೋನ. ಅಂಡ್ ನಿಮ್ಗೆ 1 ಎಲ್ಲೋ ಅಥವಾ 2 ಎಲ್ಲೋ ಏನ್ ಕೋಚ್ ಆಡ್ ಮಾಡಕ್ ಹೇಳಿರ್ತಾರೆ. ಇವಾಗ ನಾನು 7 ಮೊಟ್ಟೆ ತಿಂತೀನಿ, ಅದ್ರಲ್ಲಿ 2 ಮಾತ್ರ ಎಲ್ಲೋ ತಿನ್ನೋದು, ಇನ್ನು 5 ವೈಟ್ ತಿಂತೀನಿ. ಬಿಕಾಸ್ ನನ್ ಗೋಲ್ ಏನಿರೋದಂದ್ರೆ ಫ್ಯಾಟ್ ಪರ್ಸೆಂಟೇಜ್ ನ ಬಾಡಿಲಿ ಕಮ್ಮಿ ಮಾಡ್ಬೇಕು ಅಂತ ನನ್ ಗೋಲ್ ಇರೋದು. ಸೊ ನಿಮ್ಮ ಗೋಲ್ ಏನಾದ್ರು ದಪ್ಪ ಆಗ್ಬೇಕು ಅಂತಿದ್ರೆ 7 ಎಲ್ಲೋ ತಿನ್ಬೇಕಾಗತ್ತೆ. ಸೊ ನಿಮ್ಮ ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲೋ ತಿನ್ಬೇಕಾ ಬೇಡವಾ ಅನ್ನೋದು. ಆದ್ರೆ ಎಲ್ಲೋ ಒಳ್ಳೇದೆ, ಮೊಟ್ಟೆಲಿರುವಂತ ಎಲ್ಲೋ ಒಳ್ಳೇದು. ಬಿಕಿನಿ ಅಥ್ಲೇಟ್ ಆದಾಗ ಎಷ್ಟು ನೆಗೆಟಿವ್ ಮಾತುಗಳು ಬಂತು ನಿಮ್ಗೆ? ಬಿಕಿನಿ ಅಥ್ಲೀಟ್ ಈ ಮುಂಬೈಯಲ್ಲಿ ಅಥವಾ ನಾರ್ತ್ ಕಡೆಯವರೆಲ್ಲ ಆದಾಗ ಅವ್ರನ್ನ ಕೆಲವೊಂದು ಸ್ಕೂಲ್ಗಳಿಗೆ ಚೀಫ್ ಗೆಸ್ಟ್ ಆಗಿ ಕರೆದಿರೋದುಂಟು, ಸನ್ಮಾನ ಮಾಡೋದುಂಟು. ನಾನು ಅನ್ಕೊಂಡೆ ಓಕೆ ಇಲ್ಲೂ ನಮ್ಗೆ ಅಷ್ಟೇ ಮರ್ಯಾದೆ ಸಿಗುತ್ತೆ ಅಂತ. ಬಟ್ ಇಲ್ಲಿ ಆಗಿದ್ದೇ ಬೇರೆ. ನಾನು ನ್ಯಾಷನಲ್ ಲೆವೆಲ್ ವಿಡಿಯೋ ಎಲ್ಲ ಶೇರ್ ಮಾಡಿದಾಗ ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ ಅಂಡ್ ಅದನ್ನ ಇಗ್ನೋರ್ ಮಾಡಿದಾಗ ತಿರ್ಗಾ ನಮ್ಮ ಅಮ್ಮನ ಫೋಟೋ ತೆಗೆದು ಟ್ರಾಲ್ ಮಾಡ್ತಾರೆ ಮಾತಾಡ್ಲಿ ಅಂತ. ಸೊ ತುಂಬಾನೇ ಡಿಸ್ಟರ್ಬೆನ್ಸ್ ಆಯ್ತು.
ಅಂಡ್ ಕೆಲವರೆಲ್ಲ ಏನ್ ಅನ್ಕೊಂಡ್ಬಿಟ್ರು ಅಂದ್ರೆ ಆಪರ್ಚುನಿಟೀಸ್ ಸಿಗ್ತಾ ಇಲ್ಲ ಇವಳಿಗೆ ಸೀರಿಯಲ್ ಅಲ್ಲಿ, ಸೊ ಹಂಗಾಗಿ ಇದಕ್ಕೆ ಜಂಪ್ ಆಗ್ಬಿಟ್ಟಿದ್ದಾಳೆ, ಮೋಸ್ಟ್ಲಿ ದುಡ್ಡು ಬರ್ಬೋದೇನೋ ಅದರಿಂದ ಈ ತರ ಎಲ್ಲ. ಬಟ್ ಸತ್ಯ ಏನು ಅಂತಂದ್ರೆ ಇದಕ್ಕೆ ನಮ್ದೇ ದುಡ್ಡು ಖರ್ಚಾಗುತ್ತೆ ತಿನ್ನೋದಕ್ಕೆ, ಇನ್ನೇನಕ್ಕೂ ಅಲ್ಲ, ತಿನ್ನೋದಕ್ಕೆ. ಆಲ್ಮೋಸ್ಟ್ ಒಂದು ಕಾಂಪಿಟೇಷನ್ ಪ್ರೆಪ್ ಅಲ್ಲಿ ನಾವು 1-1.5 ಸಾವಿರ ಮೊಟ್ಟೆ ತಿಂದಿರ್ತೀವಿ, ಅಷ್ಟು ಮೊಟ್ಟೆ ತಿಂದಿರ್ತೀವಿ. ಸೊ ತಿನ್ನೋದಕ್ಕೆ ನಾವು ದಿನಕ್ಕೆ 700-800 ರೂಪಾಯಿ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಅಂಡ್ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಫೀಸು, ಅಂಡ್ ನಾನು ಮಾಡಿರೋದೆಲ್ಲ ಬೇರೆ ಕಡೆನೆ ಕಾಂಪಿಟೇಷನ್. ಫಾರ್ ಎಕ್ಸಾಂಪಲ್ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಈ ತರ ಮಾಡಿದೀನಿ, ಒಲಿಂಪಿಯಾ ಪ್ರೋ ಕ್ವಾಲಿಫೈರ್ ಈ ತರದ ಕಾಂಪಿಟೇಷನ್ಸ್ ಮಾಡಿದೀನಿ. ಲೋಕಲ್ ಯಾವ್ದು ಮಾಡಿಲ್ಲ, ಯಾಕಂತಂದ್ರೆ ನಾನ್ ಮಾಡುವಂತ ಟೈಮಲ್ಲಿ ಲೋಕಲ್ ಅಲ್ಲಿ ಬಿಕಿನಿ ಕ್ಯಾಟಗರಿನೇ ಆಡ್ ಮಾಡ್ತಿರ್ಲಿಲ್ಲ ಇಲ್ಲಿ. ಬಟ್ ಇವಾಗ ಸ್ಟಾರ್ಟ್ ಆಗಿದೆ. ನಾನು ಅದೇ ಅನ್ಕೋತೀನಿ, ಮುಂದಕ್ಕೆ ಏನಾದ್ರು ಕಾಂಪಿಟೇಷನ್ ಮಾಡಿದ್ರೆ ಲೋಕಲ್ ಜಾಸ್ತಿ ಮಾಡೋಣ, ಸೊ ದಟ್ ನಮ್ ಜನಗಳಿಗೆ ಗೊತ್ತಾಗುತ್ತೆ ಓ ನಮ್ಮ ಅಥ್ಲೀಟ್ ಒಬ್ರು ಇದಾರೆ ಅಂತ ಅಂದ್ಬಿಟ್ಟು ಅಂತ. ತುಂಬಾ ನೆಗೆಟಿವಿಟಿ ಫೇಸ್ ಮಾಡಿದೆ. ಒಂದಷ್ಟು ಜನ ಓ ಇವಳು ಏನೋ ಇವಳನ್ನ ಯಾರು ಮದ್ವೆ ಆಗ್ತಾರೆ ಬಿಕ್ನಿ ಮಾಡ್ಬಿಟ್ಟಿದ್ದಾಳೆ ಅಂತ, ಅಂದ್ರೆ ತುಂಬಾ ಒಂಥರ ನ್ಯಾರೋ ಥಿಂಕಿಂಗ್. ಅಂಡ್ ನನ್ಗೆ ಒಳ್ಳೆ ಟ್ರಾಲ್ಸ್ ಗಳನ್ನ ನಾನು ಎಷ್ಟೊಂದು ಪೇಜ್ಗಳನ್ನ ನೋಡಿದೀನಿ, ಬಟ್ ಯಾರು ಕೂಡ ನಮ್ಮ ಕಡೆಯಿಂದ ಈ ತರ ಯಾರೋ ಹೋಗಿ ಮಾಡಿದ್ದಾರೆ ಅಥವಾ ಪಾಪ ಕಷ್ಟ ಪಡ್ತಿದ್ದಾರೆ, ಏನೋ ಒಂದ್ ಮಾಡ್ತಿದಾರೆ ಒಳ್ಳೇದು ಅಂತ ಯಾರು ಪ್ರಮೋಟ್ ಮಾಡಿಲ್ಲ. ಕೆಟ್ಟದಾಗ ಮಾತ್ರ ನೀಟಾಗಿ ಪ್ರಮೋಟ್ ಮಾಡಿದ್ರು. ಮನೇಲಿ ಹೇಗೆ ಒಪ್ಸುದ್ರಿ ಅಥ್ಲೆಟ್ ಆಗ್ಬೇಕು? ಮನೇಲಿ ಒಪ್ಸೋ ಕಷ್ಟನೇ ಇರ್ಲಿಲ್ಲ. ವೈ ಬಿಕಾಸ್ ನಮ್ಮ ಮಮ್ಮಿ ಹೇಳಿದ್ರು ಯಾರಿಗೂ ಏನು ಮೋಸ ಮಾಡ್ತಿಲ್ಲ ಅಥವಾ ಯಾರ್ದು ಮನೆಯಿಂದ ನಾವು ಲೂಟಿ ಮಾಡ್ತಿಲ್ಲ, ಒಳ್ಳೇದ್ ಮಾಡ್ತಾ ಇದೀಯ ನೀನು, ಅಂಡ್ ಯಾರು ಮಾಡ್ದಿರೋದನ್ನ ಮಾಡ್ತಾ ಇದೀಯ, ಸೊ ಮಾಡೋ ಅಂತ. ಆಬ್ವಿಯಸ್ಲಿ ಈ ತರ ಎಲ್ಲಾ ಮನೇಲಿ ಹೇಳೋದು ಡೌಟ್ಫುಲ್, ಯಾಕೆ ಬೇಕು ನಿನಗೆ ಅಂತಾರೆ. ಬಟ್ ನಮ್ಮಮ್ಮ ತುಂಬಾ ಸ್ಟ್ರಾಂಗ್ ಲೇಡಿ. ಯಾಕಂತಂದ್ರೆ ಅವ್ರಿಗೆ ಯಾಕೆ ಆತರ ಒಂದು ಧೈರ್ಯ ಇದೆ ಅಂತಂದ್ರೆ ಶಿ ಇಸ್ ಆಲ್ಸೋ ಸಿಂಗಲ್ ಪೇರೆಂಟ್. ಚಿಕ್ಕದ್ರಿಂದ ನಮ್ನ ಒಬ್ರೇ ಸಾಕಿದ್ದಾರೆ ನಮ್ಮಿಬ್ರನ್ನ. ಅಂಡ್ ಸೊಸೈಟಿ ಬಗ್ಗೆ ಅವ್ರಿಗೂ ಗೊತ್ತು, ತುಂಬಾ ಮಾತುಗಳನ್ನ ಫೇಸ್ ಮಾಡಿದ್ದಾರೆ, ಅಂಡ್ ಜನ ಹೇಗೆ ಅಂತೆಲ್ಲ ಗೊತ್ತು. ಸೊ ಅದ್ರ ಬಗ್ಗೆ ಯಾವ್ದನ್ನು ಕೇರ್ ಮಾಡದೆ ಮಾಡ್ಬೇಕು ಅನ್ನೋದೇ ಅವರ ಒಂದು ಥಾಟ್. ಈ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರ, ರಿಲೇಟಿವ್ ರಿಜೆಕ್ಟ್ ಮಾಡಿದ್ರ, ಹೇಗೆ? ಫ್ರೆಂಡ್ಸ್ ಯಾರು ಜಾಸ್ತಿ ಇರ್ಲಿಲ್ಲ ಅದನ್ನ ಮಾಡೋ ಟೈಮಲ್ಲಿ. ಈ ಬಾಯ್ ಫ್ರೆಂಡ್ಸ್ ಅಂಟ್ಕೊಂಡ್ಬಿಟ್ಟಾಗ ಫ್ರೆಂಡ್ಸ್ ಇರಲ್ಲ. ಸೊ ಬಾಯ್ ಫ್ರೆಂಡ್ಸ್ ಬಿಟ್ಟಾದ್ಮೇಲೆ ಅವಾಗ ಆ ಸರ್ಕಲ್ ಫ್ರೆಂಡ್ಸ್ ಅಷ್ಟೊಂದು ಜಾಸ್ತಿ ಇರ್ಲಿಲ್ಲ. ಅಂಡ್ ಯೂಶಲಿ ನಂದು ಏನಾದ್ರು ಈ ತರ ಇಂಪಾರ್ಟೆಂಟ್ ನ ಶೇರ್ ಮಾಡುವಂತ ಫ್ರೆಂಡ್ಸ್ ಅವಾಗ ಇರ್ಲಿಲ್ಲ. ಬಟ್ ಇವಾಗ ಯಾರಿದ್ದಾರೆ ಫ್ರೆಂಡ್ಸ್, ದೇ ಆರ್ ಆಲ್ ಸಪೋರ್ಟಿವ್. ಈಗ ಬಾಯ್ ಫ್ರೆಂಡ್ ಅನ್ನೋ ವಿಚಾರಕ್ಕೆ ಬಂದಾಗ ಒಂದ್ ಅನ್ಸ್ತು, ಅಂದ್ರೆ ಸುಮಾರು ಜನ ಅನ್ಕೊಂಡಿರ್ತಾರೆ ಬಾಯ್ ಫ್ರೆಂಡ್ ವಿಚಾರ ಹೇಳಿದಕ್ಕೆ ಇನ್ನೂ ಚಿತ್ರಾಲ್ ಮದ್ವೆ ಆಗಿಲ್ವಾ ಅಂತ. ಅಯ್ಯೋ ಇಲ್ಲ ಪಾಪ, ಅಯ್ಯೋ ಅಷ್ಟೊಂದೆಲ್ಲ ಫೀಲಿಂಗ್ ಇಲ್ಲ, ಆತರ ಎಲ್ಲ ಫೀಲಿಂಗ್ ಇಲ್ಲ. ಮದ್ವೆ ಏನಕ್ಕಾಗಿಲ್ಲ ಅಂತಂದ್ರೆ ಐ ಆಮ್ ಸ್ಕೇರ್ಡ್ ಆಫ್ ಬಾಂಡಿಂಗ್. ಇದನ್ನ ನಾನು ಧೈರ್ಯವಾಗಿ ಹೇಳ್ಕೊಂತೀನಿ. ಭಯ ಆಗತ್ತೆ ಬಾಂಡಿಂಗ್ ಅಂದ್ರೆ. ಯಾಕೆ ಅಂತಂದ್ರೆ ಚಿಕ್ಕದ್ರಿಂದ ನೋಡಿರೋದೆಲ್ಲ ಫೇಲ್ಯೂರ್ ಮ್ಯಾರೇಜಸ್. ಅಂಡ್ ಜೊತೆಲಿ ಆಕ್ಟ್ ಮಾಡುವಾಗ್ಲೂ ಅಷ್ಟೇನೆ ಕೋ ಆರ್ಟಿಸ್ಟ್ ಗಳ ಮ್ಯಾರೇಜಸ್, ಫ್ರೆಂಡ್ಸ್ ಗಳ ಮ್ಯಾರೇಜಸ್. ಸಕ್ಸಸ್ಫುಲ್ ಮ್ಯಾರೇಜ್ ಕತೆನೆ ನಾನು ಕೇಳಿಲ್ಲ, ಬರೀ ರೀಲ್ ಅಲ್ಲಿ ನೋಡಿರೋದಷ್ಟೇನೆ. ಸಕ್ಸಸ್ಫುಲ್ ಮ್ಯಾರೇಜ್, ಓ ಹಿಂಗೆ ಸರ್ಪ್ರೈಸ್ ಕೊಡ್ತಾರೆ, ಬಂದ್ ಪ್ರಪೋಸ್ ಮಾಡ್ತಾರೆ, ಇವೆಲ್ಲ. ಬಟ್ ನಾನು ತುಂಬಾ ಸ್ಟೋರಿಗಳು ಕೇಳಿರೋದೇ ಫೇಲ್ಯೂರ್ ಮ್ಯಾರೇಜಸ್. ಅಂಡ್ ಈಗ ನನಗೆ ಎಷ್ಟೊಂದು DM ಗಳು ಬರುತ್ತೆ, ಅವರ ಒಂದು ಪರ್ಸನಲ್ ಸ್ಟೋರಿನೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೋತಾರೆ. ಬಿಕಾಸ್ ದೇ ಫೀಲ್ ಲೈಕ್ ದಟ್, ಶೇರ್ ಮಾಡ್ಬೋದು ಇವ್ರ ಜೊತೆ ಅಂತ. ಐ ಆಮ್ ಸ್ಕೇರ್ಡ್ ಆಫ್ ಬಾಂಡಿಂಗ್. ಯಾಕೆ ಅಂತಂದ್ರೆ ನಂಗೆ ಬಾಂಡಿಂಗ್ ಆಗೋದಕ್ಕೇನೆ ಭಯ. ಬಾಂಡಿಂಗ್ ಆದ್ರೆ ಮತ್ತೆ ಅವ್ರು ಹರ್ಟ್ ಮಾಡ್ಬಿಟ್ಟು ಹೋಗ್ತಾರೆ ಅಂತ ಭಯ ಇದೆ. ಅಂಡ್ ಮನುಷ್ಯಂದ್ರೇನೆ ಭಯ ನಂಗೆ. ಸೊ ಹಂಗಾಗಿ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಇನ್ನೊಂದ್ ಏನ್ ಅನ್ಸುತ್ತೆ ಅಂದ್ರೆ ಇವಾಗ ನೋಡಿ ಲೈಫ್ ಸ್ಪ್ಯಾನು ಕಮ್ಮಿ ಆಗ್ಬಿಟ್ಟಿದೆ. ಇನ್ನೊಂದ್ ಸ್ವಲ್ಪ ವರ್ಷಕ್ಕೆಲ್ಲ ಅದೆಲ್ಲ ಬೇಕಾ ಅಂತ ಅನ್ಸುತ್ತೆ. ಹೌದು, ನೀವ್ ಹೇಳಿದ ಮಾತಿಗೆ ಈಗ ಸರ್ವೆಗಳು ನಡೆದಿದ್ದಾವೆ ಸುಮಾರು ಕಾಲೇಜ್ಗಳಲ್ಲೆಲ್ಲ. ಮ್ಯಾರೇಜ್ ಅಂದ್ರೆ 90% ಗರ್ಲ್ಸ್ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಹೇಗನ್ಸುತ್ತೆ? ಮ್ಯಾರೇಜ್ ಬೇಕೇ ಬೇಕಾ? ಮ್ಯಾರೇಜ್ ಏನ್ ಬೇಕೇ ಬೇಕು ಅಂತಿಲ್ಲ, ಅದನ್ನ ಸೊಸೈಟಿ ಮಾಡಿರೋದಷ್ಟೇ. ಓ ನಿನ್ ಮ್ಯಾರೇಜ್ ಆಗಿಲ್ಲ ಅಂದ್ರೆ ನಿನ್ ಲೈಫ್ ಕಂಪ್ಲೀಟ್ ಆಗಲ್ಲ, ಎಲ್ಲಾನು ಆಗ್ಬೇಕು, ಎಲ್ಲಾ ಸ್ಟೇಜಸ್ ಫೇಸ್ ಮಾಡ್ಬೇಕು ಲೈಫಲ್ಲಿ. ಬಿಕಾಸ್ ನಾನ್ ಕೇಳಿರುವಂತ ಮಾತುಗಳಿದು. ಅಂದ್ರೆ ಒಂದು ಮದರ್ ಆಗ್ಲಿಲ್ಲ ಅಂತಂದ್ರೆ ಇನ್ನು ವಿಮೆನ್ ಕಂಪ್ಲೀಟ್ ಆಗಲ್ಲ, ಇವೆಲ್ಲ ಸುಳ್ಳು. ಹಂಗೆಲ್ಲ ಏನೂ ಇಲ್ಲ, ಅದೆಲ್ಲ ನಾವು ಮಾಡ್ಕೊಂಡಿರುವಂತದ್ದು. ಫಸ್ಟ್ ಆಫ್ ಆಲ್ ಮ್ಯಾರೇಜ್ ಅಂದ್ರೆ ಯಂಗ್ಸ್ಟರ್ಸ್ ಯಾಕೆ ಭಯ ಪಡ್ತಿರೋದು ಅಂದ್ರೆ, ಇವಾಗ ಮ್ಯಾರೇಜ್ ಆಗೋ ಒಂದು ಟೈಮ್ ಏಜ್ ಇದು ಕೂಡ ಜಾಸ್ತಿ ಆಗ್ತಾ ಇದೆ. ಅಂಡ್ ಬೈ ದ ಟೈಮ್ ಅಲ್ವಾ ಅವ್ರ ಮ್ಯಾರೇಜ್ ಆಗೋಷ್ಟೇ ಅವ್ರಿಗೆ ಮೆಚುರಿಟಿ ಬಂದ್ಬಿಟ್ಟಿರುತ್ತೆ. ಅವಾಗ ಸುಮ್ನೆ ಯಾವನೋ ಹೋಗಿ ಕಟ್ಕೊಳಕ್ ಆಗಲ್ಲ. ಸೊ ಹಂಗಾಗಿ ನನ್ ಪ್ರಕಾರ ಯಾಕೆ ಭಯ ಇದೆ ಅಂತಂದ್ರೆ ಅವರ ಒಂದು ಪ್ರೈವೇಟ್ ಝೋನ್ ಏನಿದೆ ಅದು ಹಾಳಾಗುತ್ತೆ. ಅಂಡ್ ಅವರ ಒಂದು ಡ್ರೀಮ್ ಏನಿದೆ ಅದು ಬ್ರೇಕ್ ಆಗುತ್ತೆ. ಅದೆಲ್ಲ ಆಗಿದೆ ನಮ್ಮ ತಂದೆ ತಾಯಿಗಳಿಗೆ ಅಂಡ್ ನಮ್ಮ ಒಂದು ಪಾಸ್ಟ್ ಒಂದು ಜನರೇಷನ್ಗೆಲ್ಲ ಆಗಿದೆ ತರ. ಅವರ ಒಂದು ಡ್ರೀಮ್ ನ ಅವರು ಪೂರೈಸ್ಕೊಳಕ್ ಆಗಿಲ್ಲ. ಅಂಡ್ ಅವ್ರಿಗೊಂದು ಪ್ರೈವಸಿ ಇಲ್ಲ, ಅವ್ರ ಲೈಫ್ ನ ಅವ್ರು ಎಂಜಾಯ್ ಮಾಡಕ್ಕೆ ಆಗಿಲ್ಲ. ಈ ಒಂದು ಭಯದಿಂದ ಮದ್ವೆನ ಬೇಡ ಅಂತಿದ್ದಾರೆ ಯಂಗ್ಸ್ಟರ್ಸ್. ಬಟ್ ಅರ್ಥ ಮಾಡ್ಕೊಳ್ಳೋ ಅಂತ ಪಾರ್ಟ್ನರ್ ಸಿಕ್ಕಿದಾಗ ಇಟ್ ವುಡ್ ಬಿ ಬೆಟರ್ ಅಂತ. ಬಟ್ ಮದ್ವೆ ಬೇಡ ಅನ್ನೋರ್ಗೆ ತುಂಬಾ ಜನ ಬಿಟ್ಟಿ ಸಲಹೆ ಕೊಡ್ತಾರೆ, ಸೆಕ್ಯೂರ್ ಫೀಲ್ ಅಂತ. ನಾನ್ ಹೇಳ್ತೀನಿ ಇವಾಗ ಅದೇ ನನ್ಗೂ ಅದನ್ನೇ ಹೇಳ್ತಾರೆ ಎಷ್ಟೊಂದ್ ಜನ. ಇವಾಗ ಓಕೆ ಅಮ್ಮ, ವಯಸ್ಸಾದ್ಮೇಲೆ ಏನಮ್ಮ ಮಾಡ್ತೀವ ನೀನು, ಯಾವ್ದು ಬೇಕೇ ಬೇಕಾಗತ್ತೆ. ನನಗ್ ವಯಸ್ಸಾದಾಗ ಅವ್ರಿಗೂ ವಯಸ್ಸಾಗುತ್ತಲ್ವಾ,
ನನ್ನ ಕ್ವೆಶನ್ ಅದು. ಅಂಡ್ ಇನ್ ಮುಂದಕ್ಕೆಲ್ಲ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಓಲ್ಡ್ ಏಜ್ ಹೋಮ್ಗಳು ಅಂದ್ರೆ ತುಂಬಾ ಒಂಥರ ಪಾಶ್ ಆಗಿರುವಂತ ಓಲ್ಡ್ ಏಜ್ ಹೋಮ್ಗಳು ಸ್ಟಾರ್ಟ್ ಆಗುತ್ತೆ. ನಾವೇನ್ ದುಡ್ಡು ಸೇವ್ ಮಾಡಿರ್ತೀವೋ ಅದನ್ನ ಅವ್ರಿಗೆ ಕೊಟ್ಬಿಡ್ತೀವಿ, ಸೊ ಅವ್ರು ನಮ್ಮನ್ನ ನೋಡ್ಕೋತಾರೆ. ಆ ತರದ್ ಹೋಮ್ಗಳು ಸ್ಟಾರ್ಟ್ ಆಗುತ್ತೆ. ಅಂಡ್ ಇಟ್ಸ್ ಓಕೆ. ಅಂಡ್ ನೀವ್ ಹೆಂಗ್ ಗ್ಯಾರಂಟಿ ಕೊಡ್ತೀರಾ? ಇವಾಗ ಗಂಡ ಅಂತ ಒಬ್ಬ ಇದ್ದ ಅಂದ್ರೆ ಅವ್ನ್ ನಮ್ ಮನ್ಸಿಗೆ ಹತ್ರ ಆಗಿರ್ತಾನೆ ಆ ವಯಸ್ಸಾಗಿರೋ ಟೈಮಲ್ಲಿ ಅಂತ ನಮ್ಗೆ ಹೆಂಗ್ ಗೊತ್ತು ಅಲ್ವಾ? ಸೊ ಅವನ್ಗೂ ವಯಸ್ಸಾಗತ್ತಲ್ಲ. ಸೊ ಹಂಗಾಗಿ ಆ ಸೆಕ್ಯೂರ್ ಫೀಲಿಂಗ್ಗೆ ಮದ್ವೆ ಮಾಡ್ಕೋಬೇಕು, ತುಂಬಾ ತಪ್ಪದು. ಪವರ್ ಗರ್ಲ್ ಅನ್ನೋದಕ್ಕೆ ಕೆಲವೊಂದ್ಸಲ ಸೋಲ್ಗಳು ಲೈಫ್ ಅಲ್ಲಿ ಬಂದೇ ಬರುತ್ತೆ, ಪ್ರೊಫೆಷನಲ್ ಆಗ್ಲಿ ಪರ್ಸನಲ್ ಆಗ್ಲಿ. ಆ ಟೈಮಲ್ಲಿ ಹೇಗೆ ನೀವು ಧೈರ್ಯ ತಂದ್ಕೊಂಡಿದ್ದು? ನೀವು ಕೆಲವೊಂದ್ಸಲ ಅಂತ ಹೇಳಿದ್ರಿ, ಆ ವರ್ಡ್ ನ ತೆಗ್ದಾಕ್ಬಿಟ್ಟು ಪ್ರತಿ ಸಲ ಅಂತ ಇಟ್ಕೋಣ. ಯಾಕಂದ್ರೆ ಪ್ರತಿ ಸಲನೂ ಸೋಲೆ ಆಗುತ್ತೆ ನನಗೆ. ಅಂಡ್ ಅದ್ ಹೆಂಗ ಹೋಗಿದೆ ಅಂದ್ರೆ ನನ್ ಫ್ರೆಂಡ್ ತರ ಆಗ್ಬಿಟ್ಟಿದೆ ರಿಜೆಕ್ಷನ್ ಅನ್ನೋದು. ಇನ್ಫ್ಯಾಕ್ಟ್ ಇವಾಗ ಯಾವ್ದೋ ಒಂದು ರೀಸೆಂಟ್ ರಿಯಾಲಿಟಿ ಶೋ ಅಲ್ಲೂ ಅಷ್ಟೇನೆ, ಅದಕ್ಕೆ ವಿಟಿಯಲ್ಲೂ ಹೇಳಿದೀನಿ ನಾನು, ಎಲ್ಲದಕ್ಕೂ ಫೈನಲ್ ವರ್ಗ ಹೋಗುತ್ತೆ, ಆಮೇಲೆ ಮತ್ತೆ ರಿಜೆಕ್ಟ್ ಆಗಿ ಬರುತ್ತೆ ಅಂತ. ಅದ್ರಲ್ಲೂ ರಿಜೆಕ್ಟ್ ಆಗಿದ್ದೀನಿ. ಸೊ ಹಾಗಾಗಿ ಐ ಡೋಂಟ್ ಕೇರ್ ಅಬೌಟ್ ರಿಜೆಕ್ಷನ್. ಆಕ್ಚುಲಿ ರಿಜೆಕ್ಷನ್ ಆರ್ ಟೂ ಗುಡ್ ಟು ಮೇಕ್ ಯು ಸ್ಟ್ರಾಂಗರ್. ಅಂಡ್ ಎಲ್ಲರಿಗೂ ಏನ್ ಹೇಳದಂತಂದ್ರೆ, ಎಷ್ಟೊಂದ್ ಜನ ಈ ಟೈಮಲ್ಲೇ, ಇವಾಗ ನಾನ್ ಮಾತಾಡ್ತಿರುವಂತ ಸಮಯದಲ್ಲೇ ಯಾವ್ದೋ ಒಂದ್ ಕೆಲ್ಸಕ್ಕೆ ಟ್ರೈ ಮಾಡ್ತಿರ್ತಾರ ಅಂಡ್ ರಿಜೆಕ್ಟ್ ಆಗ್ತಿರ್ತಾರೆ ಅಂಡ್ ಕಂಟಿನ್ಯೂಸ್ ರಿಜೆಕ್ಷನ್ ಫೇಸ್ ಮಾಡ್ತಿರ್ತೀರ. ಬಟ್ ಎಷ್ಟೊಂದ್ ಸಲ ಆ ರಿಜೆಕ್ಷನ್ ಅನ್ನೋದು ನಮ್ಗೆ ಯೋಗ್ಯತೆ ಇಲ್ವಾ ಅಥವಾ ನಮ್ಗಷ್ಟು ಕೆಪಾಸಿಟಿ ಇಲ್ವಾ, ಹಂಗಾರೆ ನಮ್ಗೇನು ನಾವ್ ಅಂದ್ರೆ ಅರ್ಹತೆನೇ ಇಲ್ವಾ ಅಂತ ನಮ್ಮ ಅರ್ಹತೆ ಮೇಲೆ ಡೌಟ್ ಪಡೋ ತರ ಮಾಡ್ತಾರೆ ರಿಜೆಕ್ಷನ್ಸ್. ಸೊ ಡೋಂಟ್ ಡೂ ಇಟ್. ನಿಮ್ಮ ಅರ್ಹತೆ ಮೇಲೆ ನೀವು ಡೌಟ್ ಪಡೋ ತರ ಮಾಡ್ಕೊಂಬೇಡಿ. ಅಂದ್ರೆ ಆ ಸಮಯಕ್ಕೆ ಅವ್ರಿಗೆ ಯಾರೋ ಬೇರೆಯವ್ರು ಬೇಕಾಗಿರುತ್ತೆ, ಅಥವಾ ನಿಮ್ಗೆ ಆ ಟೈಮ್ ಸೆಟ್ ಆಗಿರಲ್ಲ. ಸೊ ಅದ್ರ ಮೇಲೆ ಬೇಸ್ ಆಗುತ್ತೋ ಹೊರತು ರಿಜೆಕ್ಷನ್ ನಿಮ್ಮ ಅರ್ಹತೆ ಮೇಲಂತೂ ಯಾರು ನಿಮ್ನ ಜಡ್ಜ್ ಮಾಡಕ್ಕಾಗಲ್ಲ ಅಂಡ್ ಯಾರು ನಿಮ್ನ ರಿಜೆಕ್ಟ್ ಮಾಡಕ್ಕಾಗಲ್ಲ. ಸೊ ಫೀಲ್ ಪ್ರೌಡ್ ಅಬೌಟ್ ಇಟ್. ನೀವ್ ಇವತ್ತು ರಿಜೆಕ್ಟ್ ಆಗಿದ್ದೀರ ಅಂದ್ರೆ ಸಮಥಿಂಗ್ ಇಸ್ ವೇಟಿಂಗ್ ಫಾರ್ ಯು ಅಂತ. ಸಿಕ್ಕಾಪಟ್ಟೆ ಕೋಪ ಬಂದಾಗ ಏನ್ ಮಾಡ್ತೀರಾ? ಫಸ್ಟ್ ಎಲ್ಲ ಜಾಸ್ತಿ ಫೋನ್ ಹೊಡೆದಾಗ್ತಾ ಇದ್ದೆ. ಮತ್ತೆ ಅಂದ್ರೆ ನನಗೆ ಫಸ್ಟ್ ಎಲ್ಲ ಗ್ಲಾಸ್ಗಳು ಹೊಡೆದಾಕೋದು ಕ್ರೇಜ್ ನನಗೆ. ಅದನ್ನ ಒಂದ್ಸಲ ಹೊಡೆದ ತಕ್ಷಣ ಅದು ಫುಲ್ ಹೊಡೆದೋಗ್ಬೇಕು, ಅದೊಂಥರ ಫಿಲ್ಮ್ ಅಲ್ಲೆಲ್ಲ ತೋರಿಸ್ತಾರಲ್ಲ ಆ ತರ ಒಂದು ಕ್ರೇಜ್. ಅದೆಲ್ಲ ಮಾಡ್ತಿದ್ದೆ, ಹೊಡೆಯೋದು ಹೊಡೆದಾಕೋದು ಎಲ್ಲ ಮಾಡ್ತಿದ್ದೆ. ಈಗ ತುಂಬಾ ಕಮ್ಮಿ ಆಗಿದೆ. ಯಾಕಂತಂದ್ರೆ ಐಫೋನು ಹೊಡೆದಾಕಿದ್ರೆ ಮತ್ತೆ ನಾನೇ ರಿಪೇರಿ ಮಾಡಿಸ್ಬೇಕಾಗತ್ತೆ. ಆಮೇಲೆ ಏನೇ ಹೊಡೆದಾಕಿದ್ರು ನಾನೇ ರಿಪೇರಿ ಮಾಡಿಸ್ಬೇಕಾಗತ್ತೆ. ಸೊ ಈಗ ತುಂಬಾನೇ ಪೇಶನ್ಸ್ ಬಂದಿದೆ. ಈಗ ಕೋಪ ಬಂದ್ರೆ ಸೈಲೆಂಟ್ ಆಗಿರ್ತೀನಿ. ಬಿಗ್ ಬಾಸ್ ನಲ್ಲಿ ರಿಜೆಕ್ಟ್ ಆಗ್ತೀರಾ ಅಂತ ಗೊತ್ತಿಲ್ದಲೆ ಎಲ್ಲಾ ಪ್ರಿಪರೇಷನ್ ಮಾಡ್ಕೊಂಡು ಹೋಗಿದ್ರಿ. ರಿಜೆಕ್ಟ್ ಆದ್ಮೇಲೆ ಕೋಪ ಬಂದಾಗ ಏನ್ ಮಾಡಿದ್ರಿ? ನೀವ್ ನೋಡಿರ್ಬೋದು, ನನ್ ರಿಜೆಕ್ಟ್ ಅಂತ 38% ಅಂತ ಬಂದ ತಕ್ಷಣ ನಾನು ಸ್ಮೈಲ್ ಮಾಡ್ದೆ. ಇಟ್ಸ್ ಓಕೆ, ಇಟ್ಸ್ ಫೈನ್ ಸರ್ ಅಂತ ಅಂದೆ. ವೈ? ಬಿಕಾಸ್ ನಂಗೆ ಚೆನ್ನಾಗ್ ಗೊತ್ತು ಆ 38 ಅನ್ನೋದು ರಿಯಲ್ ನಂಬರ್ ಅಲ್ಲ. ಅಲ್ಲಿ ಕೂತಿರೋಂತ 15 ಜನ ಜೂನಿಯರ್ ಆರ್ಟಿಸ್ಟ್ಗಳು ರಿಯಲ್ ಆಡಿಯನ್ಸ್ ಅಲ್ಲ. ಮಧ್ಯರಾತ್ರಿ ಶೂಟಿಂಗ್ ನಡೆದಿದ್ದು. ಅಂಡ್ ಇವಾಗ ನಾನಲ್ಲಿ ಏನಾದ್ರೂ ಜಗಳ ಮಾಡಿ ಎಲ್ಲಾ ಮಾಡಿದ್ರು ಅದನ್ನ ಎಡಿಟಿಂಗ್ ಅಲ್ಲಿ ಕಟ್ ಮಾಡ್ತಾರೆ. ಬೈ ಚಾನ್ಸ್ ನಾನೇನಾದ್ರು ಹತ್ರು ಅದನ್ನ ಪ್ರೋಮೋಗೆ ಕಟ್ ಮಾಡ್ತಾರೆ. ಅಂಡ್ ಬೈ ಚಾನ್ಸ್ ನಾನೇನಾದ್ರು ಯಾಕೆ ಹಿಂಗ್ ಮಾಡಿದ್ರಿ, ನೀವ್ ಕೇಳಕ್ ಆಗಲ್ವಾ, ನಾನು ಇದು ಮೋಸ ಹಂಗೆ ಹಿಂಗೆ ಅಂತೆಲ್ಲ ಮಾಡಿದ್ರು ಅಲ್ಲಿರುವಂತ ಬೌನ್ಸರ್ಸ್ ಗಳು ನನ್ನ ಹೇಳಕ ಮುಂದೆ ಆಚೆಗೆ ಹಾಕ್ತಾರೆ. ಎಪಿಸೋಡ್ ಅರ್ಜೆಂಟ್ ಇದೆ, ಪ್ಲೀಸ್ ನೆಕ್ಸ್ಟ್ ಶೂಟಿಂಗ್ ಮಾಡ್ಬೇಕು ಅಂತ ಟಾಕ್ ಬೇಕಲ್ಲಿ ಹೋಗ್ತಾ ಇರುತ್ತೆ ಸುದೀಪ್ ಸರ್ಗೆ. ಸೊ ಇದೆಲ್ಲ ನಾಲೆಡ್ಜ್ ಇರೋದ್ರಿಂದ ಬಾಯಿ ಮುಚ್ಕೊಂಡು ಸ್ಮೈಲ್ ಮಾಡ್ಬಿಟ್ಟು ವಾಪಸ್ ಬಂದೆ. ಅವತ್ತು ಏನು ನೀವು ಅದಕ್ಕೆ ಹೋಗೋದಕ್ಕೆ ಅರ್ಹರಲ್ಲ ಅಂತ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರು, ಅರ್ಹತೆ ಇರೋರು ಒಳಗ್ ಹೋಗಿದ್ದಾರೆ ಅಂತ ಅನ್ನಿಸ್ತಾ ನಿಮ್ಗೆ? ನನ್ ಪ್ರಕಾರ ಅರ್ಹತೆ ಇರೋರು ಒಳಗ್ ಹೋಗಿದ್ದಾರೆ ಅಥವಾ ಅರ್ಹತೆ ಇಲ್ದಿರೋರು ಆಚೆ ಬಂದಿದ್ದಾರೆ, ಅದೆಲ್ಲ ಸುಳ್ಳು. ಪ್ರತಿಯೊಬ್ಬರಿಗೂ ಅರ್ಹತೆ ಇದೆ, ಅಲ್ಲಿಗೆ ಹೋಗಿರೋಂಥವ್ರಿಗೂ ಅರ್ಹತೆ ಇದೆ. ಅಂಡ್ ನಾವೇನ್ ರಿಜೆಕ್ಟ್ ಆದ್ವಿ ನಮ್ಗಿನ್ನು ಜಾಸ್ತಿನೇ ಅರ್ಹತೆ ಇದೆ. ಯಾಕಂತಂದ್ರೆ ಅವರು ಒಂದು ರಿಜೆಕ್ಷನ್ ಪಾರ್ಟ್ ಏನ್ ಕೊಟ್ರು ಅದನ್ನ ವಿ ಜಸ್ಟ್ ಟುಕ್ ಇಟ್ ವಿತ್ ಅ ಸ್ಮೈಲ್. ಆತರ ಒಂದು ಕಂಟೆಸ್ಟೆಂಟ್ಸ್ ಅವ್ರಿಗೆ ಯಾರು ಸಿಗಲ್ಲ ಅನ್ಕೋತೀನಿ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.